ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮೊದಲನೆಯದಾಗಿ ನಾವು ವಾರಾಹ ದೇವಿಯನ್ನು ನೆನೆಯೋಣ. ಆ ತಾಯಿಯ ಅನುಗ್ರಹ ನಮ್ಮ ಮೇಲೆ ಇರಲಿ ಮತ್ತು ನಂತರ ವಿಡಿಯೋಗೆ ಹೋಗೋಣ. ಈಗ ಇವತ್ತಿನ ವಿಡಿಯೋದ ಅರ್ಥವೇನು? ನಾವು ಬಯಸುವ ಜನರನ್ನು ಪಡೆಯಬೇಕು, ನಮ್ಮ ಮೇಲೆ ಪ್ರೀತಿಯಿಂದಿರಬೇಕು, ನಾವು ಹೇಳುವುದನ್ನು ಕೇಳಬೇಕು ಎಂಬ ಆಸೆ ಎಲ್ಲರಿಗೂ ಇರುತ್ತದೆ. ಮತ್ತು ಅದು ಯಾರಿಗೆ ಇಲ್ಲ? ಗಂಡನಾಗಲಿ ಅಥವಾ ಹೆಂಡತಿಯಾಗಲಿ ಎಲ್ಲರಲ್ಲೂ ಅದು ಇದ್ದೇ ಇರುತ್ತದೆ. ಈ ಜಗತ್ತಿನಲ್ಲಿ ನೀವು ಕೆಲವು ಕೋಟಿ ಖರ್ಚು ಮಾಡಿದರೂ ಸಹ ಈ ಪ್ರೀತಿಯನ್ನು ಖರೀದಿಸಲು ಸಾಧ್ಯವಿಲ್ಲದ ವಸ್ತುಗಳಲ್ಲಿ ಒಂದಾಗಿದೆ. ನಾವೆಲ್ಲರೂ ಅಂತಹ ಪ್ರೀತಿಯನ್ನು ಬಯಸುತ್ತೇವೆ. ಅದಕ್ಕಾಗಿ ನಾವು ಏನು ಬೇಕಾದರೂ ಮಾಡುತ್ತೇವೆ. ಪ್ರೀತಿ ನೀಡುವ ಸಂತೋಷ ತುಂಬ ಅದ್ಭುತ. ಅಂತಹ ಪ್ರೀತಿ ನಮ್ಮಿಂದ ದೂರವಾಗುತ್ತಿದ್ದರೆ, ನಮಗೆ ಸಿಗಬೇಕಾದ ಪ್ರೀತಿ ಬೇರೆಯವರಿಗೆ ಸಿಗುತ್ತಿದ್ದರೆ, ನಮ್ಮ ಜೀವ ಹೋದರೂ ನಾವು ಅದನ್ನು ಸ್ವೀಕರಿಸುತ್ತೇವೆಯೇ? ಈ ರೀತಿಯಾಗಿ ನಾವು ಪ್ರೀತಿಸುವ ಜನರು ನಮ್ಮ ಹತ್ತಿರ ಬರಬೇಕೆಂದು ನಾವು ಬಯಸಿದರೆ, ನಾವು ನಮ್ಮ ಮಾತುಗಳನ್ನು ಕೇಳಬೇಕು. ಅಂದರೆ ನಮಗೆ ಸೇರಿದ ಪ್ರೀತಿಯನ್ನು ನಾವು ಮರಳಿ ಪಡೆಯಬೇಕು. ನಾವು ಏನು ಮಾಡಬೇಕು? ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡೋಣ. ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಸಣ್ಣ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಎಂದು. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇದು ನಿಮಗೆ ಬೇಕಾಗಬಹುದು ಎಂದು ನೀವು ಭಾವಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆಂಬಲ ನೀಡಿ. ಇನ್ನು ತಡ ಮಾಡದೆ ವಿಡಿಯೋಗೆ ಹೋಗೋಣ. ಈ ಸಣ್ಣ ಪರಿಹಾರವನ್ನು ನೀವು ಒಂದು ಚಿಟಿಕೆ ಅರಿಶಿಣದಿಂದ ರಹಸ್ಯವಾಗಿ ಮಾಡಿದರೆ, ನಾವು ಪ್ರೀತಿಸುವ ವ್ಯಕ್ತಿ ಖಂಡಿತವಾಗಿಯೂ ಪ್ರೀತಿಯಿಂದ ನಮ್ಮ ಬಳಿಗೆ ಬರುತ್ತಾರೆ. ನಾವು ಕೆಲವು ಜನರನ್ನು ರಹಸ್ಯವಾಗಿ ಇಷ್ಟಪಡುತ್ತೇವೆ. ಅದು ಹುಡುಗಿಯಾಗಿರಲಿ ಅಥವಾ ಹುಡುಗ ಆಗಿರಲಿ, ಅದು ಯಾರನ್ನಾದರೂ ಆಗಿರಬಹುದು. ನಾವು ರಹಸ್ಯವಾಗಿ ಪ್ರೀತಿಸುವ ಜನರು ನಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಬಳಿಗೆ ಬರುತ್ತಾರೆ. ಅದೇ ರೀತಿ ಕೆಲವು ಗಂಡ ಹೆಂಡತಿಯರು ಹಿಂಸೆ ನೀಡಿ ದೂರವೇ ಇರುತ್ತಾರೆ. ಅಂತಹ ಜನರು ಭೇಟಿಯಾಗಲು ಬಯಸುತ್ತಾರೆ ಮತ್ತು ನೋವಿನಿಂದ ಬಳಲುತ್ತಿರುತ್ತಾರೆ. ಅಂತಹವರು ಯಾರೇ ಆಗಿರಲಿ, ಈ ಸಣ್ಣ ಪರಿಹಾರವನ್ನು ಆತ್ಮವಿಶ್ವಾಸದಿಂದ ಮತ್ತು ಯಾರಿಗೂ ಹೇಳದೆ ರಹಸ್ಯವಾಗಿ ಮಾಡಿ. ನೀವು ತಪ್ಪಾಗಿ ಹೇಳಿದರೂ ಅದು ವಿಫಲವಾಗುತ್ತದೆ. ಆದ್ದರಿಂದ ಯಾರಿಗೂ ಹೇಳದೆ ಈ ಪರಿಹಾರವನ್ನು ರಹಸ್ಯವಾಗಿ ಮಾಡಿ. ನೀವು ಉತ್ತಮ ಫಲಿತಾಂಶಗಳನ್ನು ಪಡೆದರೆ ನೀವು ಅದನ್ನು ಹೊಂದುತ್ತೀರಿ. ನೀವು ಈ ಸಣ್ಣ ಪರಿಹಾರವನ್ನು ರಹಸ್ಯವಾಗಿ ಮಾಡಿದರೆ ಅವು 24 ಗಂಟೆಗಳ ಒಳಗೆ ನಿಮ್ಮ ಬಳಿಗೆ ಹಿಂದಿರುಗುತ್ತವೆ. ಅದಲ್ಲದೆ ಅವರು 24 ಗಂಟೆಗಳಲ್ಲಿ ಬರುವುದಿಲ್ಲ ಎಂದು ನೀವು ಭಾವಿಸಿದರೆ ಅವರು ಬರುವುದಿಲ್ಲ. ಅವರು ದೂರದಲ್ಲಿದ್ದಾರೆ. ಕನಿಷ್ಠ ಪಕ್ಷ ಅವರ ಬಳಿಗೆ ಹೋಗಿ. ಯಾರಿಂದಾದರೂ ಫೋನ್ ಕರೆ ಬಂದರೂ ನೀವು ಅವರಿಗೆ ಕರೆ ಮಾಡದಿದ್ದರೂ ಅವರೇ ಕರೆ ಮಾಡಿಲ್ಲ ಎಂದು ನೀವು ಭಾವಿಸಿದರೆ, ನಿಮ್ಮಿಬ್ಬರ ನಡುವಿನ ಜಗಳದ ನಂತರ ನಾವು ಅವರಿಗೆ ಪ್ರತಿ ಬಾರಿಯೂ ಕರೆ ಮಾಡಿದರೂ ಅವರು ನಿಮಗೆ ಮರಳಿ ಕರೆ ಮಾಡುತ್ತಾರೆ. ಅವರು ಅದನ್ನು ಮಾಡುವುದಿಲ್ಲ. ಅವರು ಸ್ಥಗಿತಗೊಳಿಸಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ನೀವು ಅವರಿಗೆ ಕರೆ ಮಾಡಿದರೆ ಅವರು ಫೋನ್ ತೆಗೆದುಕೊಳ್ಳುತ್ತಾರೆ. ಅಂದರೆ ಫೋನ್ ಎತ್ತಿಕೊಳ್ಳುವುದರಿಂದ ಅವರಿಗೆ ನಮ್ಮ ಮೇಲೆ ಕಡಿಮೆ ಕೋಪವಿದೆ. ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದರ್ಥ. ಅವರು ಫೋನ್ ಎತ್ತಿಕೊಂಡರೆ ಅವರ ನಡುವಿನ ಅಂತರ ಕಡಿಮೆಯಾಗುತ್ತಿದೆ. ಅವರು ನಮ್ಮ ಬಳಿಗೆ ಬರುತ್ತಾರೆ. ನಮ್ಮ ಗೆರೆ ಸ್ಪಷ್ಟವಾಗಿದೆ ಎಂದರ್ಥ. ಹಾಗಾದರೆ ನೀವು ಈ ಪರಿಹಾರವನ್ನು ಪ್ರಯತ್ನಿಸಲೇಬೇಕು. ಇದು ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಅದನ್ನು ವಿಶ್ವಾಸದಿಂದ ಮತ್ತು ರಹಸ್ಯವಾಗಿ ಮಾಡಿ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಸಾಮಾನ್ಯವಾಗಿ ನಾವು ಪ್ರೀತಿಸುವ ಜನರು, ಅದು ಹುಡುಗನಾಗಿರಲಿ ಅಥವಾ ಹುಡುಗಿಯಾಗಿರಲಿ ಅಥವಾ ಹೆಂಡತಿಯಾಗಿರಲಿ ಅಥವಾ ಗಂಡನಾಗಿರಲಿ, ನಮ್ಮನ್ನು ತುಂಬ ಹಿಂಸಿಸುತ್ತಾರೆ. ಅವರು ನಮಗೆ ಇಷ್ಟವಿಲ್ಲದ ವಿಷಯಗಳನ್ನು ಹೇಳುತ್ತಾರೆ. ನಾವು ಏನೇ ಹೇಳಿದರೂ ಅವರಿಗೆ ಅದು ಇಷ್ಟ ಆಗೋದಿಲ್ಲ. ಆಗಾಗ ಅವರು ಅದನ್ನು ತಪ್ಪನ್ನು
ಅರ್ಥೈಸಿಕೊಳ್ಳುತ್ತಾರೆ. ನೀವು ಆ ದಿನ ಏನಾದರೂ ಹೇಳಿದ್ದೀರಿ ಅಥವಾ ನೀವು ಆ ರೀತಿ ಹೇಳಿದ್ದೀರಿ. ಅವರು ನಮ್ಮನ್ನು ಜಗಳಕ್ಕೆ ಪ್ರಚೋದಿಸುತ್ತಿದ್ದಾರೆ. ನಾವು ದಿನವಿಡೀ ಏನನ್ನಾದರೂ ಹೇಳಿದರೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ಸಹಿಸಿಕೊಳ್ಳಲು ಸಾಧ್ಯ? ನಾವು ಅದನ್ನು ಸಹಿಸಲು ಸಾಧ್ಯವಿಲ್ಲ. ಆದರೆ ಆಗಾಗ ನಾವು ನಿಯಂತ್ರಣ ಕಳೆದುಕೊಳ್ಳುತ್ತೇವೆ. ಆದರೆ ಅದು ಚಂಡಮಾರುತದಂತೆ ದೊಡ್ಡ ಹೋರಾಟವಾಗಿ ಬದಲಾಗುತ್ತದೆ. ಆ ಸಂದರ್ಭದಲ್ಲಿ ಅವರು ದೂರವಿರುತ್ತಾರೆ. ದೂರದಲ್ಲಿರುವವರು ಹತ್ತಿರವಾಗಲು ಈ ಪರಿಹಾರವು ತುಂಬ ಉಪಯುಕ್ತವಾಗಿದೆ. ಅದು ಚೆನ್ನಾಗಿ ವರ್ಕೌಟ್ ಆಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಪ್ರಾಮಾಣಿಕವಾಗಿ ಪ್ರೀತಿಸಿದರೆ ಅವರುಗಳಿಗೆ ಯಾವುದೇ ಮೌಲ್ಯವಿಲ್ಲ. ನೀವು ಪ್ರಾಮಾಣಿಕವಾಗಿ ಪ್ರೀತಿಸಿದರೆ ಅವರುಗಳಿಗೆ ಯಾವುದೇ ಮೌಲ್ಯವಿಲ್ಲ. ಅವರು ನಿಮ್ಮನ್ನು ಮೋಸ ಮಾಡುತ್ತಾರೆ. ಅದು ಹುಡುಗನಾಗಿರಲಿ ಅಥವಾ ಹುಡುಗಿಯಾಗಿರಲಿ. ಪ್ರಾಮಾಣಿಕವಾಗಿ ಪ್ರೀತಿಸದೆ ಸಮಯ ಕಳೆಯಲು ಸುಳ್ಳು ಹೇಳುವವರು ಅವರಿಗೆ ಸುಲಭವಾಗಿ ಬೀಳುತ್ತಾರೆ. ಹುಡುಗಿಯರು ಮೋಸ ಮಾಡುವವರನ್ನು ಇನ್ನೂ ಸುಲಭವಾಗಿ ನಂಬುತ್ತಾರೆ. ಪ್ರಾಮಾಣಿಕರಾಗಿ ಪ್ರೀತಿಸುವವರು ಅವರನ್ನು ನಂಬುವುದೇ ಇಲ್ಲ. ಪ್ರಾಮಾಣಿಕವಾಗಿ ಪ್ರೀತಿಸುವವರು ಅವರನ್ನು ತಿರಸ್ಕಾರದಿಂದ ನೋಡುತ್ತಾರೆ ಮತ್ತು ಅವರೊಂದಿಗೆ ಮಾತನಾಡುವುದಿಲ್ಲ. ಅವರು ಅದನ್ನು ಎಷ್ಟರ ಮಟ್ಟಿಗೆ ಸಹಿಸಿಕೊಳ್ಳುತ್ತಾರೆ ಹೇಳಿ? ಅದು ಸ್ವಲ್ಪ ಸಮಯದವರೆಗೆ ಮಾತ್ರ ಒಳ್ಳೆಯದು. ನೀವು ಲಯವನ್ನು ಮೀರಿದರೆ ಯಾವತ್ತೂ ಒಳ್ಳೆಯದಲ್ಲ, ಯಾವುದೂ ಒಳ್ಳೆಯದಲ್ಲ. ಆದ್ದರಿಂದ ನೀವು ಅಂತಹ ಜನರನ್ನು ನಮ್ಮ ದಾರಿಗೆ ತರಬೇಕಾದರೆ ನೀವು ಅರಿಶಿನದೊಂದಿಗೆ ಈ ಸಣ್ಣ ಪರಿಹಾರವನ್ನು ಮಾಡಬೇಕಾಗಿದೆ. ನೀವು ಬಯಸುವ ಜನರು ನಿಮ್ಮ ಬಳಿಗೆ ಬರುತ್ತಾರೆ. ಆದಾಗ್ಯೂ ಈ ಪರಿಹಾರವನ್ನು ಬೆಳಿಗ್ಗೆ ಅಥವಾ ಸಂಜೆ ಮಾಡಬಹುದು. ಮಧ್ಯಾಹ್ನವೇ ಅಲ್ಲ. ಬೆಳಿಗ್ಗೆ ಆಗಿದ್ದರೆ ಮಧ್ಯಾಹ್ನ 12 ಗಂಟೆಯ ಮೊದಲು, ಸಂಜೆ ಆಗಿದ್ದರೆ ಸಂಜೆ 6 ಗಂಟೆಯ ನಂತರ. ನೀವು ಅದನ್ನು ಯಾವುದೇ ದಿನ ಮಾಡಬಹುದು. ಆದರೆ ನೀವು ಈಗ ಏನು ಮಾಡುತ್ತೀರಿ? ಅರಿಶಿನವನ್ನು ತೆಗೆದುಕೊಳ್ಳಿ. ಅಂದರೆ ಅರ್ಧ ಚಮಚ ಅರಿಶಿನವನ್ನು ತೆಗೆದುಕೊಳ್ಳಿ. ಆ ಅರಿಶಿನವನ್ನು ಒಂದು ಸಣ್ಣ ಬಟ್ಟಲಿನಲ್ಲಿ ಹಾಕಿ ಅದನ್ನು ಒಂದು ಹನಿ ನೀರಿನೊಂದಿಗೆ ಬೆರೆಸಿ, ಅಂದರೆ ಪೇಸ್ಟ್ನಂತೆ ಮಿಶ್ರಣ ಮಾಡಿ. ಪೇಸ್ಟ್ನಂತೆ ಮಿಶ್ರಣ ಮಾಡಿದ ನಂತರ ಬಿರಿಯಾನಿ ಎಲೆಯನ್ನು ತೆಗೆದುಕೊಳ್ಳಿ. ಆ ಬಿರಿಯಾನಿ ಎಲೆ ಕೂಡ ಚೆನ್ನಾಗಿದೆ. ಎಲೆ ಒಣಗಿರಬೇಕು, ಹಸಿರಿನಿಂದ ಇರಬಾರದು. ಹರಿದ ಅಥವಾ ಹರಿದ ಬಿರಿಯಾನಿ ಎಲೆಗಳು ಇರಬಾರದು. ಯಾವುದೇ ಕಲೆಗಳು, ರಂಧ್ರಗಳು ಇರಬಾರದು. ತುಂಬ ಸ್ವಚ್ಛವಾದ ಅಚ್ಚುಕಟ್ಟಾದ ಬಿರಿಯಾನಿ ಎಲೆಯನ್ನು ತೆಗೆದುಕೊಳ್ಳಿ. ಬಿರಿಯಾನಿ ಎಲೆಯನ್ನು ಚೆನ್ನಾಗಿ ತೊಳೆದು ಒರೆಸಿ ಒಣಗಿಸಿ. ಬಿರಿಯಾನಿ ಎಲೆಗಳ ನಡುವೆ ರಾಜ ಇದ್ದಂತೆ ಈ ಬಿರಿಯಾನಿ ಎಲೆ. ಅದಕ್ಕೆ ಅಷ್ಟೊಂದು ಶಕ್ತಿಶಾಲಿ ಇದೆ. ನಮಗೆ ಪ್ರಕೃತಿಯ ಆಶೀರ್ವಾದವೂ ಸಿಗುತ್ತದೆ. ಬಿರಿಯಾನಿ ಎಲೆ ಹಳದಿ ಬಣ್ಣದ್ದಾಗಿರುವುದರಿಂದ ಅದು ತುಂಬ ಪವಿತ್ರವೂ ಆಗಿದೆ. ಆದ್ದರಿಂದ ನಾವು ಶುಭ ಕಾರ್ಯಗಳಿಗೆ ಅರಿಶಿನವನ್ನು ಬಳಸುತ್ತೇವೆ. ಅರಿಶಿನದ ಈ ಪರಿಹಾರವು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಅದನ್ನು ನಂಬಿಕೆಯಿಂದ ಮಾತ್ರ ಮಾಡಬೇಕು. ಏನೇ ಎಲ್ಲದಕ್ಕೂ ನಂಬಿಕೆ ತುಂಬ ಮುಖ್ಯ ಆಗುತ್ತೆ. ಈ ರೀತಿ ತೊಳೆದು ಸ್ವಚ್ಛಗೊಳಿಸಿದ ಬಿರಿಯಾನಿ ಎಲೆಯನ್ನು ಏನು ಮಾಡುವುದು? ಹಾಗಾದರೆ ಈ ಬಿರಿಯಾನಿ ಎಲೆಯನ್ನು ಏನು ಮಾಡಬೇಕು? ನೀರಿನೊಂದಿಗೆ ಬೆರೆಸಿದ ಅರಿಶಿನ ಪೇಸ್ಟ್ ಇದೆ ಅಲ್ವಾ, ಆ ಪೇಸ್ಟ್ ಆಗಿದ್ದರೆ ಒಂದು ಕೋಲಿನ ಸಹಾಯದಿಂದ ನಿಮ್ಮ ವ್ಯಕ್ತಿಯ ಹೆಸರನ್ನು, ನೀವು ಇಷ್ಟಪಡುವ ವ್ಯಕ್ತಿಯ ಹೆಸರನ್ನು ನೀವು ಮತ್ತೆ ಯಾರ ಬಳಿಗೆ ವಾಪಸ್ ಬರಲು ಬಯಸುತ್ತೀರಿ ಎಂಬುದನ್ನು ಬಿರಿಯಾನಿ ಎಲೆಯ ಮೇಲೆ ಬರೆಯಿರಿ. ಉದಾಹರಣೆಗೆ ಹುಡುಗನ ಹೆಸರು ರವಿ ಎಂದಾದರೆ ರವಿ ಎಂದು ಬರೆಯಿರಿ. ನಂತರ ಹುಡುಗಿಯ ಹೆಸರು ಏನಾದರೂ ರಾಧಾ ಆಗಿದ್ದರೆ ರಾಧಾ ಹೆಸರನ್ನು ಬರೆಯಿರಿ. ಈ ರೀತಿಯಲ್ಲಿ ನೀವು ಯಾರನ್ನು ಬಯಸುತ್ತೀರೋ, ಯಾರನ್ನು ನೀವು ನಿಮ್ಮ ಬಳಿಗೆ ಬರಲು ಬಯಸುತ್ತೀರೋ, ಯಾರನ್ನು ನೀವು ನಿಮ್ಮ ಹತ್ತಿರ ಇರಲು ಬಯಸುತ್ತೀರೋ, ಯಾರನ್ನು ನೀವು ಕೇಳಲು ಬಯಸುತ್ತೀರೋ ಅವರ ಹೆಸರನ್ನು ನೀವು ತಪ್ಪಾಗಿ ಬರೆಯಬಾರದು, ಕರೆಕ್ಟಾಗಿ ಬರೆಯಬೇಕು. ಹಾಗೂ ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು, ಪ್ರೀತಿಸಬೇಕು ಎಂದು ಕೂಡ ಬರೆಯಬೇಕು. ಆ ವ್ಯಕ್ತಿಯ ಹೆಸರಿನ ಜೊತೆಗೆ ಇದೆಲ್ಲ ಬರೆದು ದೇವರನ್ನು ನೆನಪಿಸಿಕೊಳ್ಳಬೇಕು. ಅಮ್ಮ, ನನಗೆ ಈ ವ್ಯಕ್ತಿ ಇಷ್ಟ, ಈ ವ್ಯಕ್ತಿ ನನಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾನೆ, ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು, ನೀನು ಹೇಗಾದರೂ ನನ್ನ ಬಳಿಗೆ ಹಿಂತಿರುಗಬೇಕು. ಅಮ್ಮ, ನಿನ್ನ
ಮತ್ತೆ ನನ್ನ ಜೊತೆ ಸಂತೋಷವಾಗಿರಬೇಕು. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವಿಬ್ಬರೂ ಒಟ್ಟಿಗೆ ಸಂತೋಷವಾಗಿರಬೇಕು ಎಂದು ನಿನ್ನ ಮನಸ್ಸಿನಲ್ಲಿ ಯೋಚಿಸು. ಹಾಗೆ ಯೋಚಿಸು. ಆ ವ್ಯಕ್ತಿಯ ಹೆಸರನ್ನು ಬರೆದ ನಂತರ ಆ ಬಿರಿಯಾನಿ ಎಲೆಯನ್ನು ಬೆಂಕಿ ಕಡ್ಡಿಯಿಂದ ಹೊತ್ತಿಸಿ ಸ್ವಚ್ಛವಾಗಿ ಸುಟ್ಟು ಹಾಕಿ. ಇಡೀ ಎಲೆ ಸುಟ್ಟು ಬೂದಿಯಾಗುತ್ತದೆ. ಏಕೆಂದರೆ ಆ ದೋಷ, ನಕಾರಾತ್ಮಕತೆ ಮತ್ತು ಕೋಪವು ದೂರವಾಗುತ್ತದೆ. ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಮ್ಮ ಬಳಿಗೆ ಹಿಂದಿರುಗುತ್ತಾರೆ. ಸುಟ್ಟ ಬೂದಿಯನ್ನು ತೆಗೆದುಕೊಂಡು ಕುಂಡದಲ್ಲಿ ಸಸ್ಯಗಳ ಆರಂಭದಲ್ಲಿ ಇರಿಸಿ. ಇಲ್ಲದಿದ್ದರೆ ಅದನ್ನು ಹೊರಗಿನ ಸಸ್ಯಗಳ ಆರಂಭದಲ್ಲಿ ಇರಿಸಿ. ಇಲ್ಲಿ ಆರಂಭ ಎಂದರೆ ಬೇರು. ನಿಮ್ಮ ಬಳಿ ಹರಿಯುವ ನೀರು ಇದ್ದರೆ ಅದನ್ನು ನೀರಿನೊಂದಿಗೆ ಬೆರೆಸಿ. ನೀವು ಹಾಗೆ ಮಾಡಿದ ನಂತರ ಏನಾಗುತ್ತದೆ? ನಿಮ್ಮ ಮೇಲೆ ಅವರಿಗಿದ್ದ ಎಲ್ಲ ಕೋಪವೂ ಹೋಗುತ್ತದೆ ಮತ್ತು ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಪ್ರೀತಿಸುತ್ತಾರೆ. ಅವರು ನಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ನಮಗೆ ಜಗಳವಾದರೆ ನಿಜವಾದ ಪ್ರೀತಿ ಇರುವುದು ಆ ಕೋಪದಲ್ಲಿ. ಅವರು ಕೋಪ ಮತ್ತು ಅಂತಹ ಕೋಪವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಮತ್ತೆ ನಮ್ಮ ಬಳಿಗೆ ಬರುತ್ತಾರೆ. ಅವರು ಖಂಡಿತವಾಗಿಯೂ ನಿಮಗೆ ಕರೆ ಮಾಡುತ್ತಾರೆ, ಅಥವಾ ನಾವು ನಿಮಗೆ ಕರೆ ಮಾಡಿದರೆ ಅವರು ನಿಮಗೆ ಲಿಫ್ಟ್ ಕೂಡ ನೀಡುತ್ತಾರೆ. ಅದೇ ರೀತಿ ನೀವು ಕೂಡ ಪ್ರೀತಿಯಿಂದ ಮಾತನಾಡಬೇಕು. ನೀವು ಹಾಗೆ ಮಾತನಾಡಿದರೆ ಇನ್ನೊಬ್ಬ ವ್ಯಕ್ತಿಗೆ ನೋವಾಗುತ್ತದೆ. ಹಾಗಾಗಿ ಹಾಗೆ ಮಾತನಾಡಬೇಡಿ. ನಮ್ಮ ಮಾತುಗಳು ಹೇಗಿರಬೇಕು? ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಆಕರ್ಷಿಸಬೇಕು. ನಾವು ಅವರ ಮೇಲೆ ಕೋಲು ಅಥವಾ ಸೂಜಿಯಿಂದ ಇರಿಯುವಂತೆ ಮಾತನಾಡಬಾರದು. ನಾವು ಪ್ರೀತಿಯಿಂದ ಮಾತನಾಡಬೇಕು. ಆ ಪ್ರೀತಿಯಿಂದ ನಾವು ಅವರನ್ನು ನಮ್ಮ ಕಡೆಗೆ ತಿರುಗಿಸಿಕೊಳ್ಳಬೇಕು. ನಾವು ಅವರನ್ನು ನಿಗ್ರಹಿಸಬೇಕು. ಆದರೆ ಏನೇ ಆದರೂ ನಾನು ನನ್ನ ಕೆಳಗೆ ಇರಬೇಕು. ನಾನು ನನ್ನ ನಿಯಂತ್ರಣದಲ್ಲಿಯೇ ಇರಬೇಕು. ನನ್ನ ಮಾತುಗಳನ್ನು ಕೇಳಬೇಕು. ನಾನು ಏನೇ ಮಾಡಿದರೂ ನನ್ನ ಜೊತೆ ಇರಬೇಕು. ನೀವೇ ಹಾಗೆ ಯೋಚಿಸಿದರೆ ಯಾರೂ ಇರೋದಿಲ್ಲ. ಆದ್ದರಿಂದ ಎಲ್ಲರನ್ನೂ ಪ್ರೀತಿಯಿಂದ ನಡೆಸಿಕೊಳ್ಳಬೇಕು. ಯಾವುದೇ ತಪ್ಪುಗಳಿಲ್ಲದೆ ಯಾವಾಗಲೂ ನಿಮ್ಮನ್ನು ನೋಡಿಕೊಳ್ಳಿ. ಅಥವಾ ನೀವು ಒಮ್ಮೆ ತಪ್ಪು ಮಾಡಿದ್ದರೂ ಕ್ಷಮೆಯಾಚಿಸಲು ಮರೆಯಬೇಡಿ. ತಕ್ಷಣ ಕ್ಷಮೆಯಾಚಿಸಿ. ಆದರೆ ಈ ಪರಿಹಾರವೆಂದರೆ ಅದನ್ನು ರಹಸ್ಯವಾಗಿಡುವುದು ಮತ್ತು ಯಾರಿಗೂ ಹೇಳಬಾರದು. ನಿಮ್ಮಿಂದ ದೂರದಲ್ಲಿರುವ ನಿಮ್ಮ ಪ್ರೀತಿಪಾತ್ರರು 24 ಗಂಟೆಗಳಲ್ಲಿ ಖಂಡಿತವಾಗಿಯೂ ನಿಮ್ಮ ಬಳಿಗೆ ಬರುತ್ತಾರೆ ಅಥವಾ ಫೋನ್ ಕರೆ ಕೂಡ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಒಳ್ಳೆಯ ಫಲಿತಾಂಶ ಬಂದರೆ ಖಂಡಿತ ಸಿಗುತ್ತದೆ. ಖಂಡಿತ ಈ ಪರಿಹಾರವನ್ನು ಅಗತ್ಯವಿರುವವರಿಗೆ ಎಲ್ಲರಿಗೂ ಮಾಡಬೇಕು. ಈ ಪರಿಹಾರವನ್ನು ಮಾಡುವಾಗ ಯಾರಿಗೂ ಹೇಳಬೇಡಿ. ಅದನ್ನು ರಹಸ್ಯವಾಗಿ ಮಾಡಿ. ಆಗ ಮಾತ್ರ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಎಂದು ನಾನು ಭಾವಿಸುತ್ತೀನಿ. ನಮ್ಮ ಚಾನೆಲ್ನ ವಿಡಿಯೋದ ಕೆಳಗೆ ಕಾಮೆಂಟ್ಗಳಲ್ಲಿ ನನ್ನನ್ನು ಪ್ರೀತಿಸುವವರು ದೂರದಲ್ಲಿದ್ದಾರೆ ಮತ್ತು ಮಾತನಾಡುತ್ತಿಲ್ಲ, ನಿರ್ಬಂಧಿಸಲಾಗಿದೆ, ಅವರು ಇದನ್ನೇ ಹೇಳುತ್ತಲೇ ಇದ್ದಾರೆ ಎಂದು ಅನೇಕ ಜನರು ಹೇಳುತ್ತಿರುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಅನೇಕ ಜನರು ಇದನ್ನು ಬಳಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ನಾಳೆ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಸರ್ವೇ ಜನೋ ಸುಖಿನೋ ಭವಂತು.